ಪ್ರಧಾನಿಯವರು ಘೋಷಿಸಿದಂಥ ಜನಸಾಮಾನ್ಯರಿಗೆ ಅವರ ಬದುಕಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಅದನ್ನು ತನ್ನ ರಾಜ್ಯದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಬಿಟ್ಟಿಲ್ಲ. ನಮ್ಮಲ್ಲಿ ಏನಾಗಿದೆ, ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಇಲ್ಲಿ 88% ಹಿಂದೂಗಳಿದ್ರೂ ಕೂಡ ಹಿಂದೂಗಳ ಮೇಲೆ ಸವಾರಿ ಮಾಡುವ, ಹಿಂದೂಗಳ ಮೇಲೆ ಮಾರಣಾಂತಿಕ ಹಾನಿ ಮಾಡುವ ಎಲ್ಲಾ ಸಾಧ್ಯತೆಗಳನ್ನು ಈ ಅಧಿಕಾರ ರಾಜಕಾರಣದ ಹಿಂದೆ ಬಿದ್ದಿರುವಂತ ದೇಶದ್ರೋಹಿಗಳು, ದೇಶದ ಒಳಗಿನ ದೇಶದ್ರೋಹಿಗಳು ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವನ್ನ ಇಗ್ನೋರ್ ಮಾಡ್ತಾ ಇದೆ ಪಶ್ಚಿಮ ಬಂಗಾಳ ಸರ್ಕಾರ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವನ್ನ ಮೀರಿ ನಡೀತಾ ಇದೆ. ವಕ್ಫ್ ಕಾಯ್ದೆಯನ್ನ ತರುವುದಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿ ಕಾಣ್ತಾ ಹಿಂದೂಗಳ ಮಾರಣ ಹೋಮ ನಡೆಸಿ ತಕ್ಷಣಕ್ಕೆ ನೀವು ರಿಯಾಕ್ಟ್ ಮಾಡದೇ ಇದ್ರೆ, ನೀವು ಅದನ್ನ ತಹಬಂದಿಗೆ ತರದೇ ಇದ್ರೆ, ನಿಮ್ಮ ಕೇಂದ್ರದ ಅಧಿಕಾರವನ್ನ ನೀವು ಬಳಸದೇ ಇದ್ರೆ ನಿಮ್ಮನ್ನು ಕೂಡ ಜನ ಕ್ಷಮಿಸುವುದಿಲ್ಲ. ನೀವು ಮಮತಾ ಬ್ಯಾನರ್ಜಿ ಅವರ ತರನೇ ನೀವು ಎಲೆಕ್ಷನ್ ರಾಜಕೀಯಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಿ, ಪರಿಸ್ಥಿತಿಯನ್ನು ಬಳಸ್ಕೊಳ್ತಾ ಇದ್ದೀರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾಗಿ 1 ವಾರ ಕಳೆದಿದೆ. ದೇಶಾದ್ಯಂತ ಭುಗಿಲೇಳಬಹುದು, ದೊಡ್ಡ ಗಲಾಟೆಗೆ ದಾಂಧಲೆಗೆ ಕಾರಣ ಆಗಬಹುದು ಅನ್ನುವಂಥ ಇಂಡಿ ಕೂಟದ OICಯ ಯಾವುದೇ ನಿರೀಕ್ಷೆಗಳು ಕೂಡ ದೇಶಾದ್ಯಂತ ಸಿಂಧುವಾಗಲಿಲ್ಲ, ಜಾರಿಗೆ ಬರಲಿಲ್ಲ, ಅಥವಾ ಅಂಥ ಗಲಾಟೆಗಳೆಲ್ಲೂ ಕಂಡು ಬರ್ತಾ ಇಲ್ಲ. ಆದರೆ ಹಿಂದೆ CAA ಕಾನೂನು ಜಾರಿಯಾದಾಗ ದೆಹಲಿ ಮೂಲದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮೊಳಗಿತ್ತು. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ BJP ಅಧಿಕಾರದಲ್ಲಿರೋದ್ರಿಂದ ಈ ಟೂಲ್ ಕಿಟ್ಗಳಿಗೆ ದೆಹಲಿಯಿಂದ ಯಾವುದೇ ಕಾರಸ್ಥಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಬೇರೆ ಬೇರೆ ಪ್ರದೇಶಗಳನ್ನು ಅದಕ್ಕೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ವೆಸ್ಟ್ ಬೆಂಗಾಲ್ ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಪಶ್ಚಿಮ ಬಂಗಾಳ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಪಕ್ಕದ ಮಣಿಪುರ ಕೂಡ ಇದೇ ರೀತಿಯಲ್ಲಿ ಪ್ರಕ್ಷುಬ್ಧವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 25ಕ್ಕೂ ಹೆಚ್ಚು ಪೊಲೀಸರು ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾರೆ. ಹಿಂದೂಗಳ ಮನೆಗೆ ಹೋಗಿ ಚಾಕು ಚೂರಿಯನ್ನು ಇರಿದು ಕೊಲೆ ಮಾಡುವುದರ ಜೊತೆಗೆ ನಗ ನಾಣ್ಯ ಸಂಪತ್ತನ್ನು ದೋಚಲಾಗ್ತಾ ಇದೆ. ದೇವಸ್ಥಾನವನ್ನು ನೆಲಸಮ ಮಾಡಿದ್ದಾರೆ. ರೈಲಿಗೆ ಬೆಂಕಿ ಹಾಕ್ತಾ ಇದ್ದಾರೆ. ಕಂಡಲ್ಲಿ ವಸ್ತುಗಳಿಗೆ, ಅಂಗಡಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಪ್ರತಿಭಟನೆಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡಲಾಗ್ತಾ ಇದೆ. ಯಾರೂ ಹೇಳುವವರು ಕೇಳುವವರು ಇದ್ದ ಹಾಗೆ ಕಾಣ್ತಾ ಇಲ್ಲ. ಇಡೀದಾಗಿ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅರಾಜಕತೆ ತಾಂಡವಾಡ್ತಾ ಇದೆ. ಬೆಂಕಿ ದೊಂಬಿ, ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣದ ಪರಿಣಾಮ ಆತ್ಯಂತಿಕವಾಗಿ ಏನಾಗುತ್ತೆ ಅನ್ನೋದಕ್ಕೆ ಪ್ರತಿಭಟನಾಕಾರರಲ್ಲಿ ಒಬ್ಬ ಮಮತಾ ಬ್ಯಾನರ್ಜಿ ನಾವು ಹೇಳಿದ ಹಾಗೆ ಕೇಳಬೇಕು, ಮಮತಾ ಬ್ಯಾನರ್ಜಿ ಆಣತಿಯಲ್ಲಿ ನಾವಿಲ್ಲ, ನಮ್ಮ ಆಣತಿಯಲ್ಲಿ ಅವರಿದ್ದಾರೆ, ಏಕವಚನವನ್ನು ಬಳಸಿ ಆ ವಿಡಿಯೋ ಈಗ ವೈರಲ್ ಆಗಿದೆ. ಅಂದರೆ ಮಮತಾ ಬ್ಯಾನರ್ಜಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ವಿ ಡೋಂಟ್ ಕೇರ್, ನಿಮ್ಮ ಯಾವುದೇ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾವಿಲ್ಲ, ನಾವು ಹೇಳಿದಾಗೆ ನೀವು ಕೇಳಬೇಕು ಅನ್ನುವಂಥ ಹೂಂಕಾರ, ದುರಂಕಾರ, ದರ್ಪ, ದಾಷ್ಟ್ಯ ಪ್ರತಿಭಟನಾಕಾರರಲ್ಲಿ ಕಾಡ್ತಾ ಇದೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಕಣ್ಮುಚ್ಚಿ ಕೂತಿದೆ? ಇವೆಲ್ಲವನ್ನು ಮಾತಾಡೋಣ. ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ.
ಪ್ರಥಮವಾಗಿ ಶುಕ್ರವಾರ ಮುಷಿರಾಬಾದ್ ನಮಾಜು ಮುಗಿಯುತ್ತದೆ. ನಮಾಜು ಮುಗಿದ ನಂತರ ಕಲ್ಲುಗಳ ಸಮೇತ ಮಸೀದಿಯಿಂದ ಹೊರಗೆ ಬರ್ತಾರೆ. ಕಲ್ಲು ತೂರಾಟ ನಡೀತದೆ. ಕಂಡ ವಾಹನಗಳಿಗೆ ಬೆಂಕಿ ಹಾಕ್ತಾರೆ. ನೆನಪಿಡಿ, ಕಂಡ ವಾಹನ ಅಂತಂದರೂ ಕೂಡ ಅದನ್ನು ಹಿಂದೂಗಳ ವಾಹನವನ್ನು ಗುರುತಿಸಿ ಬೆಂಕಿ ಹಾಕಲಾಗ್ತದೆ. ನೋಡ್ತಾ ಇದ್ದಂತೆಯೇ ಇಡೀ ಸಾಗರೋಪಾದಿಯಲ್ಲಿ ಜನ ಸೇರ್ತಾರೆ. ಕಂಡ ವಾಹನವನ್ನು ಅಷ್ಟೇ ಅಲ್ಲ, ಪೊಲೀಸ್ ಜೀಪುಗಳನ್ನೆಲ್ಲ ಜಖಂ ಮಾಡ್ತಾರೆ. ಪೊಲೀಸರಿಗೆ ಸ್ವಾತಂತ್ರ್ಯ ಇಲ್ಲ. ಕೈಯಲ್ಲಿ ಗನ್ನಿದೆ, ಲಾಠಿ ಇದೆ, ಎಲ್ಲವೂ ಇದೆ, ಆದರೆ ಬಳಸುವ ಹಾಗೆ ಇಲ್ಲ. ಪೊಲೀಸರ ಮೇಲೆ ಮುಗಿಬೀಳುತ್ತಾರೆ ಇವರು. 25ಕ್ಕೂ ಹೆಚ್ಚು ಪೊಲೀಸರು ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗ್ತಾರೆ. ಆ ನಂತರ ನಾಮಕಾಸ್ತೆ ಅನ್ನುವ ಹಾಗೆ ಒಂದು 120 ಜನರನ್ನು ಅರೆಸ್ಟ್ ಮಾಡ್ತಾರೆ. ಅವರನ್ನು ತಕ್ಷಣ ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಕಾಮ್ಯಾಖ್ಯಪುರ ರೈಲನ್ನು ತಡೆದು ಬೆಂಕಿ ಹಚ್ಚುವ ಕೆಲಸ ನಡೆಯಿತು. ಆದರೆ ಅದಕ್ಕೆ ಆ ಪ್ರಯತ್ನವನ್ನು ವಿಫಲಗೊಳಿಸಲಾಯಿತು. ಇನ್ನು ದುಲಿಯನ್ ಸ್ಟ್ರೀಟ್ ಬಜಾರ್ ನುಗ್ಗಿ ಅದರ ನಂತರ ದೇವಸ್ಥಾನವನ್ನು ನೆಲಸಮ ಮಾಡಿದರು. ಹಾಗೆಯೇ ಜಂಗೀಪುರ ಕೇಂದ್ರ ಮೀಸಲು ಪಡೆಯನ್ನು ತಕ್ಷಣ ನಿಯೋಜಿಸಿ ಅಂತ ಕಲ್ಕತ್ತಾ ಹೈಕೋರ್ಟು ಸೂಚನೆಯನ್ನು ನೀಡಿದೆ. ಜಫ್ರಾಬಾದ್ನಲ್ಲಿ ಹಿಂದೂಗಳ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಲ್ಲದೆ ಹರಗೋವಿಂದ್ ದಾಸ್ 75 ವರ್ಷ, ಚಂದನ್ ಮಗ ಇಬ್ಬರನ್ನು ಚಾಕುವಿನಲ್ಲಿ ಇರಿದು ಕೊಲೆ ಮಾಡಲಾಗಿದೆ. ಇಲ್ಲಿವರೆಗೆ 3 ಜನ ಸಾವನ್ನಪ್ಪಿದ್ದಾರೆ. ಪಶ್ಚಿಮ ಬಂಗಾಳ ಅಕ್ಷರಶಃ ಉರಿತಾ ಇದೆ. ಇದಕ್ಕೆ ಕಾರಣ ಏನು? ಮೋದಿ ಸರ್ಕಾರ ಬಂದ ನಂತರ ಪ್ರತಿ ಬಾರಿ ಅದು ಯಾವುದೇ ಕಾನೂನನ್ನು ತರಲಿ, ಯಾವುದೇ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಡಲಿ, ಇವೊಂದು ಪ್ರಧಾನಿಯವರು ಘೋಷಿಸಿದಂಥ ಜನಸಾಮಾನ್ಯರಿಗೆ ಅವರ ಬದುಕಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಅದನ್ನು ತನ್ನ ರಾಜ್ಯದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಬಿಟ್ಟಿಲ್ಲ. CAA ಕೂಡ ಜಾರಿ ಮಾಡೋದಿಲ್ಲ ಅಂತಂದರು. ಆದರೆ ಅದಕ್ಕೆ ಸುಪ್ರೀಂ ಆದಂಥ ಒಂದು ಆಜ್ಞೆ ಇತ್ತು. ಆ ಕಾನೂನನ್ನು ತಡೆ ಹಿಡಿಯುವ ಯಾವ ಶಕ್ತಿಯನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ವಕ್ಫ್ ಕಾನೂನಿನ ಒಂದು ವಿಲೇವಾರಿಯನ್ನು, ವಕ್ಫ್ ಕಾನೂನಿನ ಜಾರಿಯನ್ನು ಪಶ್ಚಿಮ ಬಂಗಾಳದಲ್ಲಿ ನಾನು ಮಾಡುವುದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯ ಹಿಂದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ, ಅಲ್ಪಸಂಖ್ಯಾತರೇ ನಿಮಗೆ ನೋವಾಗಿದೆ, ಅಲ್ಪಸಂಖ್ಯಾತರೇ ನಿಮ್ಮ ಆಸ್ತಿ ಪಾಸ್ತಿಯನ್ನು ಹೊಡ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ಮಾಡಿದೆ, ಅಲ್ಪಸಂಖ್ಯಾತರೇ ನಿಮ್ಮ ಅಳೋಲು, ನಿಮ್ಮ ದುಃಖ, ನಿಮ್ಮ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ, ನಾನು ನಿಮ್ಮೊಟ್ಟಿಗಿದ್ದೇನೆ, ನಿಮ್ಮ ರಕ್ಷಣೆಯನ್ನು ಮಾಡೋದು ನನ್ನ ಪ್ರಥಮ ಕರ್ತವ್ಯ ಅಂತ ದೀದಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತನ್ನ ಯಾವುದೇ ರೀತಿಯ ಪೊಲೀಸ್ ಬಲವನ್ನು ನೇರವಾಗಿ ನಿಖರವಾಗಿ ಬಳಸ್ತಾ ಇಲ್ಲ. ಬಳಸಿದ ಹಾಗೆ ಕಾಣಿಸಬೇಕು. ಆದರೆ ಪ್ರತಿಭಟನೆಕಾರರ ಉಜ್ವಲವಾದಂಥ ಆ ಪ್ರತಿಭಟನೆಯ ಹೆಸರಿನ ದೇಶದ್ರೋಹಿತನದ, ದೇಶದ್ರೋಹಿಗಳ ಒಕ್ಕೂಟದ, ಜಹಾದಿ ಚಟುವಟಿಕೆಗಳ ಆಕ್ರೋಶ ಮುಗಿಲು ಮುಟ್ಟಬೇಕು. ಸಮಾಜದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗಬೇಕು. ಕಂಡಲ್ಲಿ ಬೆಂಕಿ ಬೀಳಬೇಕು. ಇದೆಲ್ಲದರ ಒಂದು ಸಂಚು, ಪ್ರಚೋದನೆ ಸ್ವತಃ ರಾಜ್ಯ ಸರ್ಕಾರದಿಂದಲೇ ಸಿಗ್ತಾ ಇದೆಯೇ ಅನ್ನುವಂಥ ಚರ್ಚೆ ಕೇವಲ ಪಶ್ಚಿಮ ಬಂಗಾಳ ಅಲ್ಲ, ಇಡೀ ದೇಶದಲ್ಲೇ ನಡೀತಾ ಇದೆ. ಇಲ್ಲದೇ ಇದ್ದರೆ ಈ ಪ್ರತಿಭಟನೆಯನ್ನು ಅಥವಾ ಪ್ರತಿಭಟನೆಯ ಹೆಸರಿನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಯುವಂಥ ಒಂದು ಸೂಚನೆ, ನಿರೀಕ್ಷೆ ಅಥವಾ ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡುವುದೇ ಈ ಪ್ರತಿಭಟನೆಕಾರರ, ಡೋಂಗಿ ಪ್ರತಿಭಟನೆಕಾರರ, ನಕಲಿ ಪ್ರತಿಭಟನೆಕಾರರ ಉದ್ದೇಶವೇ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕಲ್ಲ, ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕೆಂತಂದರೆ ಹಿಂದೂಗಳ ಮನೆಗಳನ್ನು, ಅಂಗಡಿಗಳನ್ನು, ವಾಹನಗಳನ್ನು, ಅವರ
ಪ್ರತಿಯೊಂದು ವಸ್ತುಗಳನ್ನು, ಅವರ ಆಸ್ತಿಗಳನ್ನು ಟಾರ್ಗೆಟ್ ಮಾಡಿ ಸುಡಲಾಗ್ತಾ ಇದೆ, ಕೊಲ್ಲಲಾಗ್ತಾ ಇದೆ. ಹಾಗಾದರೆ ಇದನ್ನು ನೀವು ಪ್ರತಿಭಟನೆ ಅಂತ ಕರಿತೀರಾ? ಸಾಂವಿಧಾನಿಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದೆ, ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಅದಕ್ಕೊಂದು ಮಾರ್ಗ ಅಂತಿದೆ, ಅದಕ್ಕೊಂದು ರೀತಿ ನೀತಿ ಅಂತಿದೆ. ಇಲ್ಲಿ ಯಾವುದೇ ಕಾನೂನನ್ನು, ಯಾವುದೇ ಶಿಸ್ತನ್ನು, ಯಾವುದೇ ಸಮಾಜದ ಸ್ವಾಸ್ಥ್ಯವನ್ನು, ಸ್ವಾಯತ್ತೆಯನ್ನು ಕಾಪಾಡುವಂಥ ಯಾವ ಇರಾದೆಯೂ ಇದ್ದ ಹಾಗೆ ಕಾಣ್ತಾ ಇಲ್ಲ. ಆದರೂ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಪೊಲೀಸರ ಮೇಲೇ ಹಲ್ಲೆ ಆಗ್ತಾ ಇದೆ, ಆದರೆ ಪೊಲೀಸರು ಅದಕ್ಕೆ ಪ್ರತಿಭಟನಾತ್ಮಕವಾಗಿ, ಪ್ರತಿಕ್ರಿಯಾತ್ಮಕವಾಗಿ ತಮ್ಮ ಶಕ್ತಿಯನ್ನು ತಮ್ಮ ಶಕ್ತಿಯನ್ನು ಬಳಸುವ ಹಾಗೆ ಇಲ್ಲ, ಗೊಂಬೆಗಳ ಹಾಗೆ ನಿಲ್ತಿದ್ದಾರೆ. ಕಾರಣ ಏನು? ಏನಾಗ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ ಬಹಳ ಮುಖ್ಯವಾದಂಥ ಸಾಂವಿಧಾನಿಕ ಪ್ರಶ್ನೆ ಹುಟ್ಟುಕೊಂಡಿದೆ, ಕಾನೂನಿನ ಪ್ರಶ್ನೆ ಹುಟ್ಟುಕೊಂಡಿದೆ, ಈ ದೇಶದ ಸಮಗ್ರತೆಯ ಪ್ರಶ್ನೆ ಹುಟ್ಟುಕೊಂಡಿದೆ, ಸಾರ್ವಭೌಮತೆಯ ಪ್ರಶ್ನೆ ಹುಟ್ಟುಕೊಂಡಿದೆ, ಒಕ್ಕೂಟ ವ್ಯವಸ್ಥೆಗೆ ಬೆಂಕಿ ಬಿದ್ದಿದೆ. ಯಾಕೆ? ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ, ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾನು ಜಾರಿ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ ಹುಟ್ಟುಕೊಳ್ಳುವಂಥ ಪ್ರಶ್ನೆ, ಅಂಥ ಒಂದು ಅಧಿಕಾರ, ಸಾಧ್ಯತೆ ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಒಂದು ರಾಜ್ಯಕ್ಕೆ ಇದೆಯೇ ಅನ್ನುವ ಪ್ರಶ್ನೆ. ಕೇಂದ್ರದ ಒಂದು ಪಟ್ಟಿ ಅಂತಿರುತ್ತೆ, ರಾಜ್ಯದ ಒಂದು ಪಟ್ಟಿ ಅಂತಿರುತ್ತೆ, ಸಮವರ್ತಿ ಪಟ್ಟಿ ಅಂತಿರುತ್ತೆ. ಈ ಮೂರು ವಿಭಾಗಗಳು ಸಾಂವಿಧಾನಿಕವಾಗಿ ಇದೆ. ಕೇಂದ್ರ ಅನುಸರಿಸಬಹುದಾದಂಥ ಹಕ್ಕು ಬಾಧ್ಯತೆಗಳು, ರಾಜ್ಯ ಅನುಸರಿಸಬಹುದಾದಂಥ ಹಕ್ಕು ಬಾಧ್ಯತೆಗಳು, ಆಮೇಲೆ ಸಮವರ್ತಿ ಅಂದರೆ ಸಮಸಮನಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರವೇ ಇಡೀದಾದಂಥ ದೇಶದಲ್ಲಿ ಸಾರ್ವಭೌಮಿಕವಾಗಿ ಸಮರ್ಥವಾಗಿ ನಿರ್ವಹಿಸಬಹುದಾದಂಥ ಕಾರ್ಯ, ಕಾನೂನು ಅಂತ ಒಂದು ವ್ಯವಸ್ಥೆ ಇದೆ. ಈ ತಿದ್ದುಪಡಿಗಳು, ತ್ರಿಬಲ್ ತಲಾಖು, 370, CAA, NRC ಇವೆಲ್ಲವೂ ಆ ಪಟ್ಟಿಯಲ್ಲಿ ಬರ್ತದೆ. ಯಾವುದೇ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಈ ರೀತಿಯ ಕಾನೂನನ್ನು ಮಾಡಿದಾಗ, ಅಥವಾ ಈ ರೀತಿಯ ಕಾನೂನಿನ ತಿದ್ದುಪಡಿ ಮಾಡಿದಾಗ, ಅಥವಾ ಹೊಸ ಕಾನೂನನ್ನು ರೂಪಿಸಿದಾಗ ಅದನ್ನು ಸಂಸದೀಯ ವ್ಯವಸ್ಥೆಯಲ್ಲಿ ಮತಕ್ಕೆ ಹಾಕಿ ಸಮರ್ಥವಾಗಿ ಬಹುಮತದಿಂದ ಅದನ್ನು ಅಂಗೀಕರಿಸಿದಾಗ, ರಾಷ್ಟ್ರಪತಿಗಳು ಅದಕ್ಕೆ ರುಜುವನ್ನು ಮಾಡಿದಾಗ, ಯಾವುದೇ ರಾಜ್ಯ ಸರ್ಕಾರ ಆದರೂ ಆ ಕಾನೂನನ್ನು ಜಾರಿಗೊಳಿಸತಕ್ಕದ್ದು. ಇದು ಸಂವಿಧಾನ, ಇದು ಕಾನೂನು, ಇದು ಒಕ್ಕೂಟ ವ್ಯವಸ್ಥೆಯ ರೀತಿ ನೀತಿ. ಈಗ ಅವರು ಬೇಕಾದರೆ ನಾವು ಜಾರಿಗೊಳಿಸುವುದಿಲ್ಲ ಅಂತ ಹುಂಕಾರ ಮಾಡಬಹುದು, ಅಲ್ಲಿ ಕಿಡಿಗೇಡಿಗಳಿಗೆ ನಾವು ನಿಮ್ಮ ಪರವಾಗಿ ಇದ್ದೇವೆ ಅನ್ನುವಂಥ ಒಂದು ಅಮೂರ್ತವಾದಂಥ ಪ್ರಚೋದನೆಯನ್ನು ಕೊಡಬಹುದು. ಸಮಾಜದಲ್ಲಿ ಪ್ರತಿಭಟನೆಯ ಹೆಸರಿನಲ್ಲಿ ಇಡೀ ದೇಶವೇ ಬೆಕ್ಕಸ ಬೆರಗಾಗುವ ಹಾಗೆ ಅಲ್ಲಿ ಹೊತ್ತಿ ಉರಿಯುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಆದರೆ ಈಗಾಗಲೇ ಜಂಗೀಪುರದಲ್ಲಿ ಆಗ್ತಾ ಇರುವಂಥ ಹಿಂಸಾತ್ಮಕ ಚಟುವಟಿಕೆಗಳನ್ನು ನೋಡಿದಂಥ ಹೈಕೋರ್ಟ್, ಕಲ್ಕತ್ತಾ ಹೈಕೋರ್ಟ್ ತಕ್ಷಣ ಕೇಂದ್ರ ಮೀಸಲು ಪಡೆಯನ್ನು ನೇಮಿಸಿ ಅಂತ ಸೂಚನೆ ಕೊಟ್ಟಿದೆ. ಇದೇ ರೀತಿ ಕೋಲ್ಕತ್ತಾದಲ್ಲಿ ದೊಂಬಿ, ಬೆಂಕಿ, ಸಾರ್ವಜನಿಕ ಆಸ್ತಿ ಪಾಸ್ತಿಯ ಹಾನಿ, ಬಲಿ, ಕೊಲೆ ನಡೀತಾ ಇದ್ದರೆ ಆವಾಗ ಕೋರ್ಟು ಕೂಡ ಇನ್ವಾಲ್ವ್ ಆಗುತ್ತೆ. ಇದು ಒಕ್ಕೂಟ ವ್ಯವಸ್ಥೆಯ ರೀತಿ ನೀತಿ. ಆದರೆ ನಮ್ಮಲ್ಲಿ ಏನಾಗಿದೆ, ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಇಲ್ಲಿ 88% ಹಿಂದೂಗಳಿದ್ದರೂ ಕೂಡ ಹಿಂದೂಗಳ ಮೇಲೆ ಸವಾರಿ ಮಾಡುವ, ಹಿಂದೂಗಳ ಮೇಲೆ ಮಾರಣಾಂತಿಕ ಹಾನಿ ಮಾಡುವ ಎಲ್ಲ ಸಾಧ್ಯತೆಗಳನ್ನು ಈ ಅಧಿಕಾರ ರಾಜಕಾರಣದ ಹಿಂದೆ ಬಿದ್ದಿರುವಂಥ ದೇಶದ್ರೋಹಿಗಳು, ದೇಶದ ಒಳಗಿನ ದೇಶದ್ರೋಹಿಗಳು ಪ್ರಯತ್ನ ಮಾಡ್ತಾನೇ ಇರ್ತಾರೆ. 370 ಬಂದಾಗಲೂ ಈ ಪ್ರಯತ್ನ ನಡೀತು. ಅದನ್ನು ಎಬಗ್ರೇಟ್ ಮಾಡಿದಾಗ
ತ್ರಿಬಲ್ ತಲಾಖನ್ನು ಬರ್ಖಾಸ್ತುಗೊಳಿಸಿದಾಗಲೂ ಇದೇ ಪ್ರಯತ್ನ ನಡೀತು. CAA ಕಾನೂನಾದಾಗ ಇದೇ ಪ್ರಯತ್ನ ನಡೀತು. ಕೃಷಿ ಕಾಯ್ದೆಯನ್ನು ತರಬೇಕು ಅಂತ ಹೊರಟಾಗ ಇದೇ ಖಲಿಸ್ತಾನಿಗಳೊಟ್ಟಿಗೆ, ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರೊಟ್ಟಿಗೆ, ದೇಶದ ಒಳಗಿನ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಅದನ್ನು ಅತ್ಯಂತ ಕೆಟ್ಟದ್ದಾದಂಥ ಸ್ಥಿತಿಗೆ ಪ್ರತಿಭಟನೆಯ ಹೆಸರಿನಲ್ಲಿ ತಂದರು. ಬುದ್ಧಿಜೀವಿಗಳು, ಎಡಪಂಥೀಯರು ಎಲ್ಲರೂ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೆಲ್ಲರಿಗೆ ಟಾರ್ಗೆಟ್ ಏನು ಅಂತಂದರೆ, ಮೋದಿಯವರನ್ನು ಏನಕ್ಕೇನ ಮುಜುಗರಕ್ಕೆ ಒಳಗ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಲ್ಪಸಂಖ್ಯಾತರ ಮೇಲೆ ಇಲ್ಲಿ ದಾಳಿ ಆಗ್ತಾ ಇದೆ, ಅವರ ಅಸ್ಥಿರಗೊಂಡಿದ್ದಾರೆ, ಅವರ ಬದುಕೆ ಅತಂತ್ರಗೊಂಡಿದೆ ಅನ್ನುವಂಥ ಪಿಕ್ಚರನ್ನು ತೋರಿಸ್ಬೇಕು. ಆದರೆ ಮುಟ್ಟಾಳ್ರೆ, ನೀವು ಅಂದುಕೊಂಡಂಥ ಕೆಲಸ ಅಷ್ಟು ಸುಲಭದಲ್ಲಿ ಆಗುವಂಥ ಸ್ಥಿತಿಯಲ್ಲಿ ವರ್ತಮಾನ ನಿಂತಿಲ್ಲ. ಇಡೀ ಭೂಗೋಳದಲ್ಲಿ ಈ ಮುಸ್ಲಿಂ ಭಯೋತ್ಪಾದಕತೆಯ ಆತ್ಯಂತಿಕವಾದಂಥ ಸ್ಥಿತಿ ಗತಿ, ಅದರ ಪರಿಣಾಮ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇಂಗ್ಲೆಂಡಿನಂಥ ಇಂಗ್ಲೆಂಡು, ಅಮೇರಿಕದಂಥ ಅಮೇರಿಕಕ್ಕೂ ಕೂಡ ಇದರ ಬಿಸಿ ತಟ್ಟಿದೆ. ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಭಾಳ ಸೌಮ್ಯವಾಗಿ ನುಗ್ಗುತ್ತಾರೆ, ಆಮೇಲೆ ಅಲ್ಲಿ ವ್ಯಾಪಿಸ್ಕೊಳ್ತಾರೆ. ಅಲ್ಲಿಯ ಇಡೀಯದಾದಂಥ ಸಂಸ್ಕೃತಿಯನ್ನು, ಅದರ ಮೂಲ ಪ್ರಾಚೀನ ಇಡೀ ವ್ಯವಸ್ಥೆಯನ್ನು ಅದು ಹಾಳುಗೆಡುತ್ತದೆ, ಮತ್ತು ಜೇಹಾದಿ ಚಟುವಟಿಕೆಯ ಬಾವುಟವನ್ನು ಹಾರಿಸ್ತದೆ. ಇದೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಹಾಗಾಗಿ ಈಗ ಭಾರತವನ್ನು, ಮೋದಿಯನ್ನು, ವಿಶ್ವನಾಯಕನನ್ನು ನೀವು ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವಿಂಥ ಹುಸಿ ಪ್ರಯತ್ನಗಳನ್ನು ಎಷ್ಟು ಬೇಕಾದರೂ ಮಾಡಬಹುದು. ತಾತ್ಕಾಲಿಕವಾಗಿ ಜೀವಹಾನಿಯನ್ನು, ಆಸ್ತಿ ಹಾನಿಯನ್ನು, ಸಮಾಜಕ್ಕೆ ಒಂದು ವಿಕೃತವಾದಂಥ ಪರಿಸ್ಥಿತಿಯನ್ನು ಎದುರು ನಿಲ್ಲಿಸಬಹುದೇ ಹೊರತು ನೀವು ಅದನ್ನು ತುಂಬ ಲಾಂಗ್ ವೇಯಲ್ಲಿ, ತುಂಬ ಸುದೀರ್ಘವಾದ ಅವಧಿಯಲ್ಲಿ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿರುವ ಪ್ರಶ್ನೆ ಬಹಳ ಮೂಲಭೂತವಾದದ್ದು. ಒಂದು 2-3 ಪ್ರಶ್ನೆಗಳು ಏನು ಅಂತಂದರೆ, ಕೇಂದ್ರ ಸರ್ಕಾರ ಇಷ್ಟ ಆಗಿಯೂ ಕಣ್ಮುಚ್ಚಿ ಯಾಕೆ ಕೂತಿದೆ? ಅತ್ಯಂತ ಬಲಾಢ್ಯವಾದಂಥ ಗೃಹ ಮಂತ್ರಿ, ಯಾವುದೇ ಸಂದರ್ಭದಲ್ಲೂ ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲಂಥ ತಾಕತ್ತಿರುವಂಥ ಗೃಹ ಮಂತ್ರಿ ಅಮಿತ್ ಶಾ, ಮೋದಿ, ಜೈಶಂಕರ್, ಇವರೆಲ್ಲರ ಒಂದು ಅದ್ಭುತ ತಂಡ ಇದೆ ಇಲ್ಲಿ. 370 ಅಂತ ಕಾನೂನನ್ನೇ ರದ್ದುಗೊಳಿಸಿದಂಥ ಪರಿಸ್ಥಿತಿಯನ್ನು ನಿಭಾಯಿಸಿದಂಥ ಭಾರತ ಸರ್ಕಾರ ಈ ಪಶ್ಚಿಮ ಬಂಗಾಳದ ಪುಟಗೋಸಿಗಳ ಬೆಂಕಿ ಹಚ್ಚುವಂಥ ಈ ಹೀನ ಕೃತ್ಯಕ್ಕೆ ಯಾಕೆ ಬೆನ್ನು ಹಾಕಿ ಕೂತಿದೆ, ಮೌನ ವಹಿಸಿದೆ? ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಂದು. ಎರಡನೇದು, ರಾಜ್ಯ ಸರ್ಕಾರ ಕೇಂದ್ರ ಮಾಡಿದಂಥ ಕಾನೂನನ್ನು ಜಾರಿಗೊಳಿಸುವುದಿಲ್ಲ ಅನ್ನುವಂಥ ಹೂಂಕಾರ ಮಾಡಿದಾಗ, ದರ್ಪವನ್ನು ತೋರಿಸಿದಾಗ, ಕಾನೂನಾತ್ಮಕವಾಗಿ ಅವರ ಮೇಲೆ ಅವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಸಾಂವಿಧಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ವೇ? ಇದು ಪ್ರಶ್ನೆ. ರಾಷ್ಟ್ರಪತಿ ಆಳ್ವಿಕೆಯನ್ನು ಯಾಕೆ ಹೇರ್ತಾ ಇಲ್ಲ? ಇಂಥ ಸರ್ಕಾರವನ್ನು ಯಾಕೆ ಕಿತ್ತು ಬಿಸಾಡ್ತಾ ಇಲ್ಲ? ಇದು ಗಂಭೀರವಾಗಿ ದೇಶಿಕರನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ಇದರ ಮಧ್ಯೆ ಒಂದು ಮಜಾ ಅಂದರೆ ಏನು ಗೊತ್ತಾ? ಮಮತಾ ಬ್ಯಾನರ್ಜಿ ಅವರು ಒಂದು ಟ್ವೀಟ್ ಮಾಡ್ತಾರೆ, ಎಲ್ಲ ಧರ್ಮದವರು ಶಾಂತಿ ಕಾಪಾಡ್ಕೋಬೇಕು, ಶಾಂತವಾಗಿರಿ, ಧರ್ಮದ ಹೆಸರಿನಲ್ಲಿ ಅಧರ್ಮದ ಮಾರ್ಗ ಹಿಡಿಯಬೇಡಿ, ಪ್ರತಿಯೊಬ್ಬರ ಜೀವವೂ ಅತ್ಯಮೂಲ್ಯ, ವಕ್ಫ್ ತಿದ್ದುಪಡಿ ಕಾಯ್ದೆ ನಾನು ತಂದದ್ದಲ್ಲ, ಕೇಂದ್ರ ತಂದದ್ದು, ಅವರನ್ನು ಪ್ರಶ್ನಿಸಿ ಅನ್ನುವಂಥ ಒಂದು ಟ್ವೀಟನ್ನು ಮಾಡ್ತಾರೆ. ಈ ಟ್ವೀಟನ್ನು ಹೇಗೆ ಸ್ವೀಕರಿಸ್ತೀರಿ ನೀವೇ ಹೇಳಿ? ಮಗುವಿಗೆ ಚಿವುಟುವುದು ಇವರೇ, ಅಳಬೇಡ ಅನ್ನೋದು ಇವರೇ. ಪ್ರತಿಭಟನೆ ಹೆಸರಿನಲ್ಲಿ ಹಿಂಸಾಚಾರ ನಡೆದರೂ ಕೂಡ ಪೊಲೀಸ್ ಬಲವನ್ನು ಬಳಸ್ತಾ ಇಲ್ಲ, ಅಥವಾ ತಮ್ಮ ಬಲದಿಂದ ಅದನ್ನು ತಹಬಂದಿಗೆ ತರಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ಕೇಂದ್ರದ ಪಡೆಗಳನ್ನು, ಕೇಂದ್ರದ ಸಹಕಾರವನ್ನು ಪಡೆಯಬಹುದಲ್ಲ. ಆದರೆ ಯಾಕೆ ಪಡಿತಾರೆ ಹೇಳಿ? ಯಾಕಂದರೆ ಕೀಲು ಬೊಂಬೆಗೆ ಕೀಲನ್ನು ಕೊಟ್ಟವರು ಯಾರು? ಪ್ರತಿಭಟನೆಕಾರರಿಗೆ ಅಂಥ ಆತ್ಮಸ್ಥೈರ್ಯ ಬರಲಿಕ್ಕೆ ಕಾರಣಭೂತವಾದಂಥ ಸನ್ನಿವೇಶ ಏನು? ಹೆಡೆಮುರಿ ಕಟ್ಟುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರು ಇದೆ ಅಂತ ಗೊತ್ತಾದರೆ ಯಾವ ನನ್ನ ಮಗ ಬೆಂಕಿ ಹಚ್ತಾನೆ, ಯಾವ ನನ್ನ ಮಗ ಚೂರಿ ಹಾಕ್ತಾನೆ ಹೇಳಿ?
ಯೋಗಿ ಆದಿತ್ಯನಾಥರ ರಾಜ್ಯದಲ್ಲಿ ಮಾಡಲಿ ನೋಡುವ ಪ್ರತಿಭಟನೆ, ತಾಕತ್ತಿದ್ರೆ ದೆಹಲಿಯಲ್ಲಿ ಮಾಡಲಿ ನೋಡೋಣ ಪ್ರತಿಭಟನೆ, ಮಹಾರಾಷ್ಟ್ರದಲ್ಲಿ ಮಾಡಲಿ ನೋಡೋಣ ಪ್ರತಿಭಟನೆ. ಮಾಡೋದಿಲ್ಲ. ಈಗ ಎಲ್ಲ ಪ್ರತಿಭಟನೆಗಳ ಮೂಲವೂ ವೆಸ್ಟ್ ಬೆಂಗಾಲ್ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಅವರಿಗೆ ಸ್ವಾಯತ್ತ ಇದೆ, ಸ್ವಾತಂತ್ರ್ಯ ಇದೆ, ಸಹಕಾರ ಇದೆ. ಇಡೀ ಸರ್ಕಾರಿ ಯಂತ್ರವನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅಲ್ಲಿ. ಹಾಗಾಗಿ ಕಂಡಲ್ಲಿ ಬೆಂಕಿ ಹಚ್ಚುತ್ತಾ ಇದ್ದಾರೆ, ಕಂಡಲ್ಲಿ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ವಕ್ಫ್ ಕಾಯ್ದೆಯನ್ನು ಈಗಾಗಲೇ ಹೇಳಿದ್ದೇವೆ, ಬಡ ಮುಸ್ಲಿಮರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾವುದೇ ಕಾಗದ ಪತ್ರ, ಯಾವುದೇ ದಾಖಲೆಗಳಿಲ್ಲದೇನೆ ಊಹಾತ್ಮಕವಾಗಿ ಇದು ನಮ್ಮದು ಅಂತ ಆಸ್ತಿಯನ್ನು ಕಬಳಿಸುವ ಈ ಚೋರರಿಗೆ ಬುದ್ಧಿ ಕಲಿಸಬೇಕು ಅನ್ನುವ ಕಾರಣಕ್ಕಾಗಿ ಒಂದು ನ್ಯಾಯಬದ್ಧವಾದಂಥ ಸಾಮಾಜಿಕವಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವ ಕಾರಣಕ್ಕಾಗಿ ವಕ್ಫ್ ಬೋರ್ಡಿನ ನಿಜವಾದ ಆಶಯ ಏನಿದೆ ಅದು ಆ ಮುಸ್ಲಿಂ ಸಮುದಾಯಕ್ಕೆ ದಕ್ಕಬೇಕು ಅನ್ನುವ ಕಾರಣಕ್ಕಾಗಿ ಈ ದೇಶದ ಜನತಂತ್ರ ವ್ಯವಸ್ಥೆಯಲ್ಲಿ 140 ಕೋಟಿ ಜನ ಆರಿಸಿದ ಸರ್ಕಾರದ ಮತ್ತು ಸುಪ್ರೀಂ ಕೋರ್ಟಿನ ಹಕ್ಕು ಬಾಧ್ಯತೆಗಳನ್ನೇ ತಮ್ಮ ವಕ್ಫ್ ಮಂಡಳಿಯ ಕಾಯ್ದೆ ಎನ್ನುವಂಥ ಈ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಕೊಟ್ಟಂಥ ಆಯುಧದಿಂದ ಕೇಕೆ ಹಾಕ್ತಾ ನಾವು ಏನು ಬೇಕಾದರೂ ಮಾಡ್ತೇವೆ, ನೀವೇನು ಮಾಡ್ತೀರಿ, ನಿಮ್ಗಿಂತ ನಾವೇ ಸುಪ್ರೀಮು ಅನ್ನುವಂಥ ದುರಂಕಾರದಲ್ಲಿ ಮೆರೆತಾ ಇದ್ರಲ್ಲ ವಕ್ಫ್ ಬೋರ್ಡಿನ ಸದಸ್ಯರು, ಟ್ರಿಬ್ಯುನಲ್ಗಳು. ಅದನ್ನು ಸಾಂವಿಧಾನಿಕವಾದಂಥ ಚೌಕಟ್ಟಿಗೆ, ಕಾನೂನಾತ್ಮಕವಾದಂಥ ಚೌಕಟ್ಟಿಗೆ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಆರಿಸಿ ಬಂದಂಥ ಬಹುಮತ ಇರುವ ಸರ್ಕಾರದ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಈ ದರಿದ್ರರು, ದೇಶದ್ರೋಹಿಗಳು ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಾ ಇರುವಂಥ ಹೇಸಿಗೆಯನ್ನು ನೋಡಿದರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತಾ ಇದೆ. ಏನಾಗ್ತಾ ಇದೆ ಈ ದೇಶದಲ್ಲಿ? ಒಂದು ಕಡೆ ದೇಶದಲ್ಲಿ ಅಭಿವೃದ್ಧಿಯ ಉತ್ತುಂಗವನ್ನು ಕಾಣ್ತಾ ಇದ್ದೇವೆ, ಒಂದು ಆರ್ಥಿಕವಾದಂಥ ಅಭಿವೃದ್ಧಿಯ ಶಕೆಯನ್ನು ಕಾಣ್ತಾ ಇದ್ದೇವೆ. ಭಾರತದ ಪ್ರಾಚೀನ ಸಂಸ್ಕೃತಿ, ಸನಾತನ ಧರ್ಮ ಮತ್ತು ಬಹುತ್ವದಲ್ಲಿ ಏಕತ್ವ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಆಶಯದ ಸಾಕಾರವನ್ನು ಕಾಣ್ತಾ ಇದ್ದೇವೆ. ಅದಕ್ಕೆ ಮಗ್ಗುಲಿಗೆ ಮುಳ್ಳಾಗುವ, ಮಗ್ಗುಲಿಗೆ ತಿವಿಯುವ, ಭಾರತವನ್ನೇ ಅಸ್ಥಿರಗೊಳಿಸುವ, ಆತ್ಮಸ್ಥೈರ್ಯವನ್ನು ಬೀದಿಗೆ ಹರಾಜಾಕುವ ಇಂಥ ಪಾಖಂಡಿಗಳ ಕೆಲಸ ನೋಡ್ತಾ ಇದ್ದರೆ ಅಮಿತ್ ಶಾ ಯಾಕೆ ಸುಮ್ಮನೆ ಕೈ ಕಟ್ಟಿ ಕೂತಿದ್ದೀರಿ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಏನು ಮುಂದಿನ ವರ್ಷ ಚುನಾವಣೆ ಬರುತ್ತೆ, ಈಗ ಹಿಂದೂಗಳ ಮೇಲೆ ಮಾರಣಾಂತಿಕವಾದ ಹಲ್ಲೆ ಆದರೂ ಆಗಲಿ, ಅವರ ಪ್ರಾಣಹಾನಿ ಆದರೂ ಆಗಲಿ, ಅವರ ಆಸ್ತಿ ಹಾನಿ ಆದರೂ ಆಗಲಿ, ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಲಿ, ಹಿಂದೂಗಳ ಮೇಲೆ ಮುಸ್ಲಿಮರ ಮಾರಣಾಂತಿಕವಾದಂಥ ಈ ಹಲ್ಲೆಯ ಒಂದು ಔನ್ನತ್ಯವನ್ನು ಕಾಣೋದಕ್ಕಾಗಿ ಕೂತಿದ್ದೀರಾ ನೀವು? ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಹಿಂದೂಗಳ ಮೇಲೆ ಏನಕ್ಕೇನು ಅತ್ಯಾಚಾರ ಅನಾಚಾರ ಆಗಲಿ ಅದರ ಅಡ್ವಾಂಟೇಜನ್ನು ನಾವು ಎಲೆಕ್ಷನಲ್ಲಿ ತಗೊಳ್ತೇವೆ, ಹಿಂದೂಗಳ ಇಡೀ ಮತವನ್ನು ಕ್ರೋಢೀಕರಿಸುವುದಕ್ಕಾಗಿ ಈ ಪ್ರತಿಭಟನೆಕಾರರ ಹಿಂಸಾರತಿಯನ್ನು ನಾವು ಇನ್ನೂ ಬೆಳಲಿಕ್ಕೆ ಬಿಡ್ತೇವೆ ಅನ್ನುವಂಥ ಪೊಲಿಟಿಕಲೈಸ್ ಮಾಡ್ತಿದ್ದೀರಾ, ರಾಜಕೀಕರಣ ಮಾಡ್ತಾ ಇದ್ದೀರಾ. ರಾಜಕೀಯಕ್ಕಾಗಿ ನೀವು ಕೂಡ ಈ ಮಾರಣ ಹೋಮವನ್ನು ಇನ್ನೂ ಬೆಳೆಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇದ್ದೀರಾ. ಅಮಿತ್ ಶಾ ಅವರಿಗೆ ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಅನಿವಾರ್ಯವಾಗಿ. ಇಲ್ಲದೇ ಇದ್ದರೆ ರಾಜ್ಯದಲ್ಲಿ ಕಾನೂನು ಸಂಪೂರ್ಣ ಕುಸಿದಾಗ, ಅಲ್ಲಿ ಅವ್ಯವಸ್ಥತೆ, ದೊಂಬಿ, ಗಲಭೆ, ಪ್ರಾಣಹಾನಿ, ಈ ರೀತಿಯ ಒಂದು ಅಸ್ತವ್ಯಸ್ತವಾದಂಥ ಪರಿಸ್ಥಿತಿ ಉಂಟಾದಾಗ ರಾಷ್ಟ್ರಪತಿಯ ಆಳ್ವಿಕೆಯನ್ನು ಹೇರಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಲ್ಲ. ಕೇಂದ್ರ ಸರ್ಕಾರ ರಾಜ್ಯದ ಇಂಥ ಒಂದು ಅಶಕ್ತ ಪರಿಸ್ಥಿತಿಯನ್ನು, ಕಾನೂನಿನ ಇಡೀಯದಾದಂಥ ಸೋಲನ್ನು ತಾನೇ ಸ್ವತಃ ರಾಷ್ಟ್ರಪತಿ ಆಳ್ವಿಕೆಯ ಮೂಲಕ ಅದನ್ನು ತಹಬಂದಿಗೆ ತರುವಂಥ ಕೆಲಸವನ್ನು ಕ್ಷಣಾರ್ಧದಲ್ಲಿ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ನೀವು ರಾಜಕೀಯ ಮಾಡ್ತಾ ಇದ್ದೀರಾ? ನೀವು ಹಿಂದೂಗಳ ಹೆಣದ ಮೇಲೆ ಏನು ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದೀರೇನೋ? ಪಶ್ಚಿಮ ಬಂಗಾಳ ಹೊತ್ತು ಉರಿಲಿ, ಹಿಂದೂಗಳ ಮಾರಣ ಹೋಮ ಆಗಲಿ, ಮುಂಬರುವ ಎಲೆಕ್ಷನ್ನಲ್ಲಿ ಇದನ್ನೇ ಟ್ರಂಪ್ ಕಾರ್ಡ್ ಆಗಿ ನಾವು ಬಳಸ್ತೇವೆ ಅನ್ನುವಂಥ ಅಮಾನುಷವಾದಂಥ
ಧ್ಯೇಯೋದ್ದೇಶ ಅಥವಾ ನಿರೀಕ್ಷೆ ಅಥವಾ ಸ್ಟ್ರಾಟಜಿ NDA ಸರ್ಕಾರಕ್ಕೂ ಇದೆಯಾ? ಅಮಿತ್ ಶಾ ಅವರು ಅದನ್ನೇ ಕಾಯ್ತಾ ಇದ್ದೀರಾ? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ ನಿಮಗೆ. ಇಲ್ಲದೇ ಇದ್ದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವನ್ನು ಇಗ್ನೋರ್ ಮಾಡ್ತಾ ಇದೆ ಪಶ್ಚಿಮ ಬಂಗಾಳ ಸರ್ಕಾರ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವನ್ನು ಮೀರಿ ನಡೀತಾ ಇದೆ. ವಕ್ಫ್ ಕಾಯ್ದೆಯನ್ನು ತರುವುದಿಲ್ಲ ಅನ್ನೋದಂತೂ ಒಂದು. ಎರಡನೇದಾಗಿ ಅಲ್ಲಿ ಕಾಣ್ತಾ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಯಾವುದೇ ರಿಯಾಕ್ಷನನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸರನ್ನು ಸಮರ್ಥವಾಗಿ ಬಳಸ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಸಹಾಯಕ್ಕಾಗಿ ಕೋರ್ತಾ ಇಲ್ಲ. ಅದರ ಮಧ್ಯೆ ಟ್ವೀಟ್ಗಳು ಶಾಂತಿಯನ್ನು ಕಾಪಾಡಿ, ಧರ್ಮದ ಮಧ್ಯೆ ಕಲಹ ಬೇಡ, ನಾನೇನು ಮಾಡಿಲ್ಲ, ಎಲ್ಲ ಕೇಂದ್ರ ಸರ್ಕಾರ ಮಾಡಿದ್ದು, ಆದ್ದರಿಂದ ನೀವು ಬೆಂಕಿ ಹಚ್ಚಿ ಅಲ್ವಾ? ಇದರ ಮತಿತಾರ್ಥ ಅದೇ ತಾನೇ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯನ್ನೇ ನಿಮ್ಮ ಯಾವುದು ಪುಟಗೋಸಿ ಆಜ್ಞೆಯಲ್ಲೂ ನಾವಿಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು ಅನ್ನುವಂಥ ವಿಡಿಯೋ ವೈರಲ್ ಆಗ್ತಾ ಇದ್ರು. ಆ ವ್ಯಕ್ತಿಯನ್ನು ಬಂಧಿಸಿಲ್ಲ ನೀವು, ರಾಜ್ಯ ಸರ್ಕಾರ ಬಂಧಿಸಿಲ್ಲ. ಕಂಡ ರೈಲಿಗೆ ಬೆಂಕಿ ಹಚ್ಚುವ ಪ್ರಯತ್ನ, ಆಸ್ತಿಪಾಸ್ತಿಗೆ ಹಾನಿ, ಜೀವಹಾನಿ, ದೇವಸ್ಥಾನವನ್ನೇ ನೆಲಕ್ಕೆ ಉಳಿಸಿದ್ದಾರೆ. ಒಂದು ಮಸೀದಿ ಏನಾದರೂ ನೆಲಕ್ಕೆ ಉಳಿಸಿದ್ರೆ ನೀವು ಬಿಡ್ತಿದ್ರಾ? ಇಂಡಿಕೂಟದವರು, ಕಾಂಗ್ರೆಸ್ನವರು, ದೀದಿ ಯಾರೂ ಬಿಡ್ತಿರ್ಲಿಲ್ಲ. ಹಿಂದೂಗಳೇನು ಪುಟಗೋಸಿ ನಿಮ್ಮ ಎಲ್ಲ ಇದಕ್ಕೂ ಬಲಿಯಾಗಲಿಕ್ಕೆ ಹುಟ್ಟದವರು ಅಂತ ಭಾವಿಸಿದ್ದೀರಾ? ಏನಾಗಿದೆ ಈ ದೇಶಕ್ಕೆ? ಅಮಿತ್ ಶಾ ಅಂತವರು, ಮೋದಿ ಅಂತವರು ಕೈಕಟ್ಟಿ ಯಾಕೆ ಕೂತಿದ್ದೀರಿ? ಮಣಿಪುರದಲ್ಲಿ ಕೊನೆಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದ್ರಿ. ಮೊದಲು ಹೇರಿದರೆ ಎಷ್ಟೋ ಜೀವಗಳು ಉಳಿತಾ ಇತ್ತು. ಯಾಕೆ? ಅಲ್ಲೂ ರಾಜಕೀಯದ ತಂತ್ರ, ಮಂತ್ರ, ಷಡ್ಯಂತ್ರ ಎಲ್ಲವನ್ನು ತೂಕಕ್ಕೆ ಹಾಕಿದ್ರಾ? ಹಾಗಾದರೆ ಇಲ್ಲೂ ಅದೇ ತೂಕ ಹಾಕ್ತಾ ಇದ್ದೀರಾ? ದೇಶ ನಿಮ್ಮನ್ನು ಕ್ಷಮಿಸುವುದಿಲ್ಲ, ನೆನ್ಪಿಡಿ. ಇದೇ ಪಶ್ಚಿಮ ಬಂಗಾಳದಲ್ಲಿ ನೀವು ತಕ್ಷಣ ಕ್ರಿಯಾಶೀಲರಾಗದೇ ಇದ್ದರೆ, ಕೇಂದ್ರ ಸರ್ಕಾರ, ಗೃಹ ಇಲಾಖೆ, ಅಮಿತ್ ಶಾ ತಕ್ಷಣಕ್ಕೆ ನೀವು ರಿಯಾಕ್ಟ್ ಮಾಡದೇ ಇದ್ದರೆ, ನೀವು ಅದನ್ನು ತಹಬಂದಿಗೆ ತರದೇ ಇದ್ದರೆ, ನಿಮ್ಮ ಕೇಂದ್ರದ ಅಧಿಕಾರವನ್ನು ನೀವು ಬಳಸದೇ ಇದ್ದರೆ, ನಿಮ್ಮನ್ನೂ ಕೂಡ ಜನ ಕ್ಷಮಿಸುವುದಿಲ್ಲ. ನೀವು ಮಮತಾ ಬ್ಯಾನರ್ಜಿ ಅವರ ಥರನೇ ನೀವು ಎಲೆಕ್ಷನ್ ರಾಜಕೀಯಕ್ಕಾಗಿ ನೀವು ಎದುರು ನೋಡ್ತಾ ಇದ್ದೀರಿ, ಪರಿಸ್ಥಿತಿಯನ್ನು ಬಳಸ್ಕೊಳ್ತಾ ಇದ್ದೀರಿ. ಅಜ್ಜನ ಗಡ್ಡ ಸುಟ್ಟಲ್ಲಿ ಬೀಡಿ ಹಚ್ಚುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಬ್ಲೇಮ್ ಮಾಡಬೇಕಾಗತ್ತೆ. ದೇಶ ನಿಮ್ಮನ್ನು ಕ್ಷಮಿಸುವುದಿಲ್ಲ, ನೆನಪಿಡಿ ಅಮಿತ್ ಶಾ ಅವರೇ. ಈಗಲಾದರೂ ತಕ್ಷಣ ವೆಸ್ಟ್ ಬೆಂಗಾಲ್ದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮಾರಣಹೋಮ, ಸಾಮಾಜಿಕವಾದಂಥ ಆಸ್ತಿ ಹಾನಿ, ಪ್ರಕ್ಷುಬ್ಧತೆ, ಇದೇ ರೀತಿ ನೀವು ಇದನ್ನು ಲಾಂಗ್ ವೇಗೆ ಮುಂದಿನ ಇಷ್ಟು ಕಾಲ ಇದನ್ನು ನೀವು ಲಾಂಗ್ ರೋಪನ್ನು ಬಿಟ್ಟರೆ, ಹಗ್ಗವನ್ನು ಸಡಿಲು ಬಿಟ್ಟರೆ, ಇದು ಬೇರೆ ರಾಜ್ಯಕ್ಕೂ ಸಾಂಕ್ರಾಮಿಕ ರೋಗದ ಹಾಗೆ ಇದು ಹಬ್ಕೊಳ್ತದೆ. ಈಗಾಗಲೇ ಪಶ್ಚಿಮ ಬಂಗಾಳದ ಬೆಂಕಿ ತ್ರಿಪುರದಲ್ಲಿ ಪರ್ಯಾಯವಾಗಿ ಉರಿತಾ ಇದೆ. ಇನ್ನೊಂದು ತ್ರಿಪುರ ಪಶ್ಚಿಮ ಬಂಗಾಳ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಿಂದಲೇ ಹುಟ್ಟಿದಂಥ ಈ ದೇಶದ್ರೋಹಿಗಳ ಪಟಾಲಮ್ಮು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲವೂ ಮತ್ತೆ ಪುನರಾವರ್ತನೆ ಆಗುವಂಥ ದಿನಗಳು ಹೆಚ್ಚು ದೂರ ಇಲ್ಲ, ನೆನಪಿಡಿ. ಅದಕ್ಕೂ ಮೊದಲು ಕೇಂದ್ರ ಸರ್ಕಾರ ಏನಾದರೂ ಈ ವಾತಾವರಣವನ್ನು ತಹಬಂದಿಗೆ ತರುವಂಥ ಕಾನೂನಿನ ಅವಕಾಶವನ್ನು, ಅಧಿಕಾರದ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡ್ರೆ ದೇಶ ನಿಮ್ಮನ್ನು ಓಹೋ ಇವರು ನಿಜವಾದ ದೇಶಭಕ್ತರು, ಆಡಳಿತ ಮಾಡಲಿಕ್ಕೆ ಬಂದಿದ್ದಾರೆ, ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ಅನ್ನುವಂಥ ನಿಲುವಿಗೆ ಬರ್ತಾರೆ. ಇಲ್ಲದೇ ಇದ್ದರೆ ಅವರನ್ನು ನಿಮ್ಮನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ದೇಶ ತೂಗ್ತದೆ, ನೆನಪಿಡಿ. ಇನ್ನು ಮಾತ್ರ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈವರೆಗೆ ಆ್ಯಕ್ಷನ್ ಆಗಬೇಕಾಗಿತ್ತು ಕೇಂದ್ರ ಸರ್ಕಾರದ್ದು, ಆಗಲಿಲ್ಲ. ಈಗಲೂ ಇನ್ನೂ ಆಗದೇನೆ ನೀವು ರಾಜ್ಯ ಸರ್ಕಾರದ ವ್ಯಾಪ್ತಿದದು, ರಾಜ್ಯ ಸರ್ಕಾರ ನೋಡಲಿ ಅಂತ ನೀವು ಹೀಗೆ ಕೂತ್ಕೊಂಡ್ರೆ ನೀವು ಕೂಡ ಮನುಷ್ಯತ್ವ ರಹಿತರು, ಅಮಾನುಷರು. ನೀವು ಬೆಂಕಿ ಹಾಕಿಯಾದರೂ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಪಾಖಂಡಿಗಳ ಒಟ್ಟಿಗೆ ನಿಮ್ಮನ್ನೂ ನಾವು ಸೇರಿಸಬೇಕಾಗತ್ತೆ. ಅದರ ಬಗ್ಗೆ ಯಾವುದೇ ಹಿಂದೆ ಮುಂದೆ ನೋಡುವ ಪ್ರಶ್ನೆಯೇ ಇಲ್ಲ. ನಮಸ್ತೆ.